ಜೊತೆಗೆ ಇದೀಗ ಡೆಂಗ್ಯೂ ಕಂಟಕ ಕೂಡ ಎದುರಾಗಿದೆ. ಬೆಂಗಳೂರಿನಲ್ಲಿ 197 ಹಾಗೆ ರಾಜ್ಯಾದ್ಯಂತ 303 ಕೇಸ್ಗಳು ಪತ್ತೆಯಾಗಿವೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೊಸದಾಗಿ 95 ಜನರಲ್ಲಿ ಜ್ವರ ಕಾಣಿಸಿಕೊಂಡಿದೆ. ಇನ್ನು 892 ಡೆಂಗ್ಯೂ ಶಂಕಿತರಿಗೆ ಪರೀಕ್ಷೆಯನ್ನ ಮಾಡಲಾಯಿತು. ಅದರಲ್ಲಿ 197 ಜನರಲ್ಲಿ ಡೆಂಗ್ಯೂ ಇರೋದು ದೃಢಪಟ್ಟಿದೆ. ರಾಜ್ಯದಲ್ಲಿ 303 ಜನ ಸದ್ಯ ಡೆಂಗ್ಯೂ ಜ್ವರದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇತ್ತ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 135 ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಈ ಮಹಾಮಾರಿ ಬೇಗ ಹರಡ್ತಾ ಇದೆ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಈಗ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 135 ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಲಾಗಿದೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಏನು ಈ 135 ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಇದು ಕಳೆದ 24 ಗಂಟೆಯಲ್ಲಿ ಬಂದಿರುವಂತಹ ವರದಿನ ಅಥವಾ ಓವರ್ ಆಲ್ ಅಂತ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಮಧುಮಲ, ಪ್ರತಿನಿತ್ಯವೂ ಏನ್ ಡೆಂಗ್ಯೂ ಒಂದು ಓಟ ಏನಿದೆಯೋ ಆ ಓಟ ನಿನ್ನೆ ರಾತ್ರಿವರೆಗೂ ಕೂಡ ಅಂಕಿಅಂಶಗಳನ್ನು ನೋಡೋದಾದ್ರೆ 24 ಗಂಟೆಯಲ್ಲಿ 197 ಹೊಸ ಕೇಸ್ಗಳು ದಾಖಲಾಗಿರುವಂತದ್ದು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೊಸದಾಗಿ 95 ಜನರಲ್ಲಿ ಕಾಣಿಸ್ಕೊಂಡಿರುವಂತಹ ಡೆಂಗ್ಯೂ ಜ್ವರಕ್ಕೆ ಯಾವ್ಯಾವ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ರು ಅಲ್ಲಿ ಉತ್ತಮವಾದಂತಹ ಚಿಕಿತ್ಸೆ ಕೂಡ ಆ ರೋಗಿಗಳಿಗೆ ನೀಡುವಂತ ಕೆಲಸ ಆಗ್ತಾ ಇದೆ. ರಾಜ್ಯದಲ್ಲಿ ನೋಡೋದಾದ್ರೆ 303 ಜನರಲ್ಲಿ ಡೆಂಗ್ಯೂ ಜ್ವರದಿಂದ ಆಸ್ಪತ್ರೆಗೆ ಸೇರಿ ಚಿಕಿತ್ಸೆ ಪಡಿತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲೇ 135 ಜನರಿಗೆ ಒಟ್ಟು ನಿನ್ನೆ ದಾಖಲಾಗಿರುವಂತವರು ಸೇರಿದಂತೆ ಈ ಹಿಂದೆ 1-2 ಪ್ರಕರಣಗಳೇನು ಕಂಡು ಬಂದಿದ್ರೆ ಅವರಲ್ಲೂ ಕೂಡ ಒಟ್ಟು ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 135 ಜನರಲ್ಲಿ ಆಸ್ಪತ್ರೆಗೆ ಸೇರಿ ಅವರಿಗೂ ಕೂಡ ಚಿಕಿತ್ಸೆ ಮುಂದುವರೆದ ಭಾಗವಾಗಿ ನಡೀತಾ ಇದೆ. ಅದರಲ್ಲಿ 197 ಜನರಲ್ಲಿ ಡೆಂಗ್ಯೂ ಟೆಸ್ಟ್ ಮಾಡಿಸಿದಾಗ ಈ ಒಂದು ಡೆಂಗ್ಯೂ ಪತ್ತೆ ಆಗಿರುವಂತದ್ದು. ಈ ಒಂದು ವಿಚಾರವಾಗಿ ನೋಡೋದಾದ್ರೆ ದಿನೇ ಏರಿಕೆ ಆಗ್ತಿರುವಂತ ಈ ಸೋಂಕಿತರ ಸಂಖ್ಯೆ ಎನ್ನುವಂಥದ್ದು, ಆ ಒಂದು ಸಂಖ್ಯೆಯನ್ನು ಇಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಪಣ ತೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ಅಂತಂದ್ರೆ ಮಕ್ಕಳಲ್ಲಿ ಮತ್ತೆ ಈ ಒಂದು ಸೋಂಕು ಜಾಸ್ತಿ ಆಗ್ತಿದೆ ಎನ್ನುವಂಥದ್ದಕ್ಕೂ ಕೂಡ ಅಂಕಿಅಂಶಗಳು ಸಾಕ್ಷಿ ಆಗ್ತಾ ಇದಾವೆ. ಹುಟ್ಟಿದ ಮಗುವಿನಿಂದ 1 ವರ್ಷದ ಒಳಗಿರುವಂತಹ ಮಕ್ಕಳು 136 ಮಕ್ಕಳು ಇಲ್ಲಿವರೆಗೂ ಕೂಡ ಒಂದು ಪಾಸಿಟಿವ್ ರೂಪದಲ್ಲಿ ಅವರಿಗೆ ಚಿಕಿತ್ಸೆ ನಡೀತಾ ಇದೆ. 1 ರಿಂದ 18 ವರ್ಷದ ಏನಿದಾರೋ ಅವರು 63 ನಿನ್ನೆ ಹೊಸದಾಗಿ ಆಗಿರುವಂತದ್ದು. ಒಟ್ಟು 2559 ಆ ಒಂದು ವಯೋಮಿತಿಯವರಿಗೆ ಚಿಕಿತ್ಸೆ ನಡೀತಾ ಇದೆ. ಅದರಲ್ಲಿ ಮೇಲ್ಪಟ್ಟವರಿಗೆ 18 ವರ್ಷದ ಮೇಲ್ಪಟ್ಟವರು ನಿನ್ನೆ ಒಂದೇ ದಿನ 133 ದಾಖಲಾಗಿರುವಂತದ್ದು. ಒಟ್ಟು ರಾಜ್ಯಾದ್ಯಂತ 4667 ಈ ಒಂದು ಡೆಂಗ್ಯೂ ಪೀಡಿತರಿಗೆ ಚಿಕಿತ್ಸೆ ನಡೀತಾ ಇದೆ. ಹೀಗಾಗಿ ಈ ಒಂದು ಎಲ್ಲಾ ಪ್ರಕರಣಗಳನ್ನು ಕೂಡ ಆದಷ್ಟು ಬೇಗ ಕಡಿಮೆಗೊಳಿಸಬೇಕು ಎನ್ನುವಂತ ಜಾಗೃತಿ ಮೇಲೆ ಜಾಗೃತಿ ಮೂಡಿಸುವಂತಹ ಕೆಲಸ ರಾಜ್ಯ ಸರ್ಕಾರ ಜೊತೆಗೆ ಬಿಬಿಎಂಪಿ ಏನಿದೆಯೋ ನಗರ ವ್ಯಾಪ್ತಿಯಲ್ಲಿ ಈ ಸೋಂಕಿತರನ್ನ ಕಡಿಮೆ ಮಾಡಿಸ್ಬೇಕು ಎನ್ನುವಂತ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತದೆ. ಜೊತೆಗೆ ಸಿಬ್ಬಂದಿಗಳೇನು ನೇಮಕ ಮಾಡಿರ್ತಾರೋ ಅವರನ್ನು ಕೂಡ ದ್ವಿಗುಣ ಮಾಡುವಂತ ಕೆಲಸಕ್ಕೆ ಬಿಬಿಎಂಪಿ ಮುಂದಾಗಿದೆ. ಮಧುಮಾಲಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.